ವಾಯ್ನಿಚ್ ಮನುಸ್ಕ್ರಿಪ್ಟ್ 15ನೇ ಶತಮಾನದಷ್ಟು ಹಳೆಯದು ಎನ್ನಲಾದ ಒಂದು ಕೈಬರಹದ ಪುಸ್ತಕ. ಇದರ ವಿಶೇಷತೆ ಏನೆಂದರೆ, ಕಳೆದ 100 ವರ್ಷಗಳಿಂದ ಪ್ರಪಂಚದ ಅತಿ ದೊಡ್ಡ ಕ್ರಿಪ್ಟೋಗ್ರಾಫರ್ಗಳು, ಭಾಷಾ ತಜ್ಞರು, ಮಿಲಿಟರಿ ಕೋಡ್ ಬ್ರೇಕರ್ಗಳು ಎಲ್ಲರೂ ಇದನ್ನು ಓದಲು ಪ್ರಯತ್ನಿಸಿದ್ದಾರೆ. ಆ್ಯಂಡ್ ಒಬ್ಬರಿಂದಲೂ ಇದರ ಒಂದೇ ಒಂದು ಪದವನ್ನು ಅರ್ಥ ಮಾಡಿಕೊಳ್ಳಲು ಆಗಿಲ್ಲ. ಇದು ಯಾವ ಭಾಷೆ, ಯಾವ ಲಿಪಿ, ಇದರಲ್ಲಿ ಏನು ಬರೆಯಲಾಗಿದೆ ಎಂಬುದು ಕೂಡ ಇಂದಿನವರೆಗೆ ಯಾರಿಗೂ ಗೊತ್ತಿಲ್ಲ. ಈ ಪುಸ್ತಕ ಬರೀ ಅಕ್ಷರಗಳಿಂದ ತುಂಬಿಲ್ಲ. ಇದರಲ್ಲಿ 106 ಚಿತ್ರಗಳಿವೆ. ವಿಜ್ಞಾನಿಗಳು ಈ ಪುಸ್ತಕವನ್ನು 5 ಭಾಗಗಳಾಗಿ ವಿಂಗಡಿಸಿದ್ದಾರೆ. ಗಿಡಮೂಲಿಕೆ ಹರ್ಬಲ್, ಇದರಲ್ಲಿ 106 ಗಿಡಗಳ ಚಿತ್ರಗಳಿವೆ. ಆದರೆ ಸಮಸ್ಯೆ ಎಂದರೆ ಈ ಚಿತ್ರಗಳಲ್ಲಿರುವ ಯಾವ ಗಿಡವು ನಮ್ಮ ಭೂಮಿಯ ಮೇಲೆ ಇರುವ ಯಾವುದೇ ಗಿಡವನ್ನು ಹೋಲುವುದಿಲ್ಲ. ಇವು ಕಾಲ್ಪನಿಕವೇ ಅಥವಾ ಅಳಿದು ಹೋದ ಗಿಡಗಳೇ ಗೊತ್ತಿಲ್ಲ. ಆಸ್ಟ್ರಾನಮಿಕಲ್, ಖಗೋಳಶಾಸ್ತ್ರ, ಸೂರ್ಯ, ಚಂದ್ರ, ಕಾನ್ಸ್ಟಲೇಷನ್ಸ್, ವಿಚಿತ್ರವಾದ ರೇಖಾಚಿತ್ರಗಳು, ಆದರೆ ಇವು ನಮ್ಮ ಆಕಾಶದ ನಕ್ಷೆಯಂತೆಯೇ ಕಾಣುವುದಿಲ್ಲ. ಬಯೋಲಾಜಿಕಲ್, ಜೀವಶಾಸ್ತ್ರ, ಹಸಿರು ದ್ರವದಲ್ಲಿ ಅಂದರೆ ಗ್ರೀನ್ ಲಿಕ್ವಿಡ್ ಸ್ನಾನ ಮಾಡುತ್ತಿರುವ ಮಹಿಳೆಯರ ಚಿತ್ರಗಳು ಅವರ ದೇಹಗಳನ್ನು ವಿಚಿತ್ರವಾದ ಕೊಳವೆಗಳು ಅಂದರೆ ಟ್ಯೂಬ್ಸ್ಗಳನ್ನು ಸಂಪರ್ಕಿಸುತ್ತವೆ. ಕಾಸ್ಮಾಲಜಿಕಲ್, ಮಡಚಬಹುದಾದ ದೊಡ್ಡ ಪುಟಗಳು, ಇವು ವಿಚಿತ್ರವಾದ ಮ್ಯಾಪ್ಗಳಂತೆ ಕಾಣಿಸುತ್ತವೆ. ಫಾರ್ಮಾಸ್ಯೂಟಿಕಲ್, ಔಷಧಿ, ಸಣ್ಣ ಸಣ್ಣ ಗಿಡಗಳ ಭಾಗಗಳು ಮತ್ತು ಅವುಗಳನ್ನು ಸಂಗ್ರಹಿಸಿಡುವ ಜಾಡಿಗಳ ಚಿತ್ರಗಳು ಕೂಡ ಇದರಲ್ಲಿವೆ. ಹಾಗಾದರೆ ಈ ಪುಸ್ತಕದ ರಹಸ್ಯವೇನು? ಮೊದಲನೇ ಥಿಯರಿ ಪ್ರಕಾರ ಇದೊಂದು ಸುಳ್ಳು. ಕೆಲವರು ಹೇಳುತ್ತಾರೆ ಇದೊಂದು ದೊಡ್ಡ ಮೋಸ. 15ನೇ ಶತಮಾನದಲ್ಲಿ ಯಾರೋ ಒಬ್ಬರು ಶ್ರೀಮಂತ ರಾಜನಿಗೆ ಮಾರಲು ಅರ್ಥವೇ ಇಲ್ಲದ ಅಕ್ಷರಗಳನ್ನು ಮತ್ತು ವಿಚಿತ್ರ ಚಿತ್ರಗಳನ್ನು ಬರೆದು ಇದೊಂದು ರಹಸ್ಯ ಜ್ಞಾನ ಎಂದು ನಂಬಿಸಿ ದುಡ್ಡು ಮಾಡಿದ್ದಾರೆ ಎಂಬುದು ಈ ಥಿಯರಿಯ ಉದ್ದೇಶ. ಎರಡನೇ ಥಿಯರಿ, ಇದೊಂದು ಅತ್ಯಂತ ಸಂಕೀರ್ಣ ಕೋಡ್ ಅಂದರೆ ಎ ಕಾಂಪ್ಲೆಕ್ಸ್ ಕೋಡ್. ಇದು ಸುಳ್ಳಲ್ಲ, ಇದು ನಿಜವಾದ ಜ್ಞಾನ. ಬಹುಶಃ ಅಂದಿನ ಕಾಲದ ಚರ್ಚ್ ಅಥವಾ ರಾಜರಿಂದ ತಂತ್ರಜ್ಞಾನವನ್ನು ಮುಚ್ಚಿಡಲು ಲೇಖಕನು ತಾನೇ ಒಂದು ಹೊಸ ಭಾಷೆಯನ್ನು, ಹೊಸ ಲಿಪಿಯನ್ನು ಸೃಷ್ಟಿಸಿ ಇದರಲ್ಲಿ ಬರೆದಿದ್ದಾನೆ ಎಂಬುದು ಈ ಸಿದ್ಧಾಂತದ ವಾದ. ಮೂರನೇ ಸಿದ್ಧಾಂತ, ದಿ ಏಲಿಯನ್ ಥಿಯರಿ. ಇದು ಈ ಭೂಮಿಯ ಜ್ಞಾನವೇ ಅಲ್ಲ, ಇದು ಅನ್ಯಗ್ರಹ ಜೀವಿಗಳ ಭಾಷೆ. ಆದರೆ ಇದನ್ನು ವಿಜ್ಞಾನಿಗಳು ಕೂಡ ಒಪ್ಪುವುದಿಲ್ಲ. ಇತ್ತೀಚೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಸಿ ಕೂಡ ಇದನ್ನು ಡಿಕೋಡ್ ಮಾಡಲು ಪ್ರಯತ್ನಿಸಲಾಯಿತು. AI ಕೂಡ ಗೊಂದಲಕ್ಕೊಳಗಾಯಿತು. ಯೋಚಿಸಿ, 600 ವರ್ಷಗಳಿಂದ ಒಂದು ಪುಸ್ತಕ ನಮ್ಮ ಮುಂದಿದೆ. ನಾವು ಚಂದ್ರನ ಮೇಲೆ ಕಾಲಿಟ್ಟಿದ್ದೇವೆ, ಪರಮಾಣುಗಳನ್ನು ವಿಭಜಿಸಿದ್ದೇವೆ, ಆದರೆ ನಮ್ಮ ಕೈಯಲ್ಲಿರುವ ಈ ಪುಸ್ತಕದ ಒಂದೇ ಒಂದು ಅಕ್ಷರವನ್ನು ಓದಲು ನಮ್ಮಿಂದ ಆಗುತ್ತಿಲ್ಲ. ಈ ಪುಟಗಳಲ್ಲಿ ಅಡಗಿರುವ ರಹಸ್ಯ ಜ್ಞಾನವಾದರೂ ಏನು? ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಮಸ್ಕಾರ.